ಸಿನಿಮಾ ಎಲ್ಲರ ಮನಸ್ಸಿನಲ್ಲೂ ಸುಂದರ ಕನಸುಗಳನ್ನು ಬಿತ್ತುವ ಒಂದು ಮಾಯಾಲೋಕ. ಎಲ್ಲರನ್ನು ಕೈಬೀಸಿ ಕರೆಯುತ್ತದೆ. ಕೆಲವರನ್ನು ಮಾತ್ರ ತನ್ನ ಕಿರೀಟದಲ್ಲಿ ಕೂಡಿಸಿಕೊಂಡು ಮೆರೆಸುತ್ತದೆ. ಇಲ್ಲಿ ಮೆರೆದವರು ಉಳಿದವರ ಆರಾಧ್ಯ ದೈವರಾಗುತ್ತಾರೆ. ಉಳಿದವರು ಅಲ್ಲಲ್ಲಿ ಕಂಡರೂ ಕಾಣದಂತೆ ಕಳೆದು ಹೋಗುತ್ತಾರೆ. ಉತ್ತರ ಕರ್ನಾಟಕದ ಅಪ್ಪಟ ಕಲಾವಿದೆ ಸುಜಾತಾ ಹಿರೇಮಠ ಈ ಸಿನಿಮಾ ಎಂಬ ಮಾಯಾಲೋಕದಲ್ಲಿ ಉಳಿದುಕೊಂಡಿದ್ದಾರಾ, ಕಳೆದು ಹೋಗಿದ್ದಾರಾ? ನೋಡೋಣ ಬನ್ನಿ. ನಮಸ್ತೆ. ನಮಸ್ತೆ ಸರ್. ಧರ್ಮಪೀಠ ವಾಹಿನಿಗೆ ಸ್ವಾಗತ. ಹೇಳಿ ಸರ್. ಹೇಗೆ ನಡೀತಾ ಇದೆ ಜೀವನ, ಎಲ್ಲ ಕಲಾ ಜೀವನ? ಕಲಾ ಜೀವನ ಈಗೇನು ಅಷ್ಟಿಲ್ಲ ಸರ್. ಕಾಯ್ತಾ ಇದ್ದೀವಿ, ಇವಾಗ ಬಂದರೆ ಸಾಕು ಅನ್ನೋ ಮಟ್ಟಿಗಿದ್ದೀವಿ. ಅಷ್ಟಿಲ್ಲ ಸರ್ ಕಲಾ ಜೀವನ. ಯಾಕಂದರೆ ಮುಂಚೆ ಥರ ಅಲ್ಲಿ ಪ್ರೋಗ್ರಾಮ್ಗಳು ಇಲ್ಲ, ನಾಟಕಗಳು ಇಲ್ಲ, ಆಮೇಲೆ ಫಿಲ್ಮ್ಗಳು ಇಲ್ಲ. ಕಲಾ ಜೀವನ ಆ ಥರ ಮುಂಚೆ ಏನಾದರೂ ಇದೇ ಪರಿಸ್ಥಿತಿ ಇದ್ದರೆ ನಾವು ಬದುಕೋದೇ ಕಷ್ಟ ಇತ್ತು ಸರ್. ಹಿಂಗೋ ನಡೀತಾ ಇದೆ ಸರ್. ಏನು ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಕೆಲಸಗಳೇ ಇಲ್ಲ ಸರ್. ಯಾಕಂದರೆ ಇಲ್ಲಿ ಬೆಂಗಳೂರು ಬಂದ ಮೇಲೆ ಇಲ್ಲಿ ಸ್ವಲ್ಪ ಸಾಮಾಜಿಕ ನಾಟಕಗಳು ಕಮ್ಮಿ ಸರ್. ಇಲ್ಲಿ ಮಾಡಬೇಕು ಅಂದರೆ ಸಾಮಾಜಿಕ ನಾಟಕ ಇಲ್ಲ, ಮಾಡಿದರೆ ಫಿಲ್ಮ್ ಮಾಡಬೇಕು, ಇಲ್ಲ ರಸಮಂಜರಿ ಮಾಡಬೇಕು, ಆರ್ಕೆಸ್ಟ್ರಾ ಮಾಡ್ಬೇಕಂದ್ರೆ ಇವಾಗ ಮುಗೀತು ಸರ್. ಅಷ್ಟು ವಯಸ್ಸಲ್ಲ. ಈಗ ಡ್ಯಾನ್ಸರ್ ನಾನು. ಚಿಕ್ಕ ವಯಸ್ಸಿನಿಂದ ಡ್ಯಾನ್ಸ್ ಮಾಡಿ ಆ ನಾಟಕಗಳು ಮಾಡ್ಕೊಂಡು ಬಂದೆ. ಈಗ ಇಲ್ಲಿ ಮಾಡಬೇಕು ಅಂದರೆ ಈಗ ಬರೀ ಆರ್ಕೆಸ್ಟ್ರಾ ಸರ್. ಈಗ ಎಲ್ಲ ಕನ್ನಡ ರಾಜ್ಯೋತ್ಸವ ಆಗಲಿ, ಗಣೇಶ ಪ್ರೋಗ್ರಾಮ್ ಆಗಲಿ, ಮದುವೆ ಫಂಕ್ಷನ್ ಆಗಲಿ, ಈಗೆಲ್ಲ ಆರ್ಕೆಸ್ಟ್ರಾ ಡ್ಯಾನ್ಸ್ ಪ್ರೋಗ್ರಾಮ್ಗಳು. ಈಗ ರಸಮಂಜರಿ ಸ್ವಲ್ಪ ಕಮ್ಮಿ ಆಗಿದೆ. ಪಿಕ್ಚರ್ಗಳು ಬರ್ತಾಯಿದ್ದೋ ಇದ್ದಕ್ಕಿದ್ದಂಗೆ ಪಿಕ್ಚರ್ಗಳು ಸ್ಟಾಪ್ ಆಗಿಬಿಟ್ಟು ಸರ್. ಮಾಡಿದ್ದೀನಿ ಸರ್. ಈಗ ಒಂದು ರೀಸೆಂಟಾಗಿ ಮಾಡಿದೆ ಬಿಡಿ. ಹೊನ್ನೊಳ್ಳಿ ಕೃಷ್ಣನವ್ರ ಮಗ ಶ್ರೀಕಾಂತ್ ಹೊನ್ನೊಳ್ಳಿಯವರು ಒಂದು ಡೈರೆಕ್ಷನ್ ಮಾಡಿದ್ರು. ಸೆಕೆಂಡ್ ಹೀರೋ ಅವ್ರ ತಾಯಿ ಪಾತ್ರ, ಹೊನ್ನೊಳ್ಳಿ ಕೃಷ್ಣನವರ ಹೆಂಡತಿ ರೋಲು ಸರ್. ದಿಗ್ವಿಜಯ ಅಂತ ಒಂದು ಫಿಲ್ಮ್ ಮಾಡಿದೆ. ಚೀಸವ್ ಕನ್ಯಾಕುಮಾರಿ ಅಂತ ಮಾಡಿದೆ. ಉತ್ತರ ಕರ್ನಾಟಕದ ಹೀರೋಯಿನ್ ಪಾತ್ರ, ಹೀರೋಯಿನ್ ತಾಯಿ ಪಾತ್ರ ಮಾಡಿದೆ. ಆಮೇಲೆ ಮಾಡ್ತಾಯಿದ್ದೀನಿ ಸರ್. ಆದರೆ ಇನ್ನೊಂದು ಯಾವುದೋ ಒಂದು ಮಾಡಿದ್ರು, ಹೆಸರು ಇಟ್ಟಿಲ್ಲ ಸರ್, ನಾಲ್ಕು ತಂತಿ ಅಂತ. ಅದು ಉತ್ತರ ಕರ್ನಾಟಕದ ಭಾಷೆದು ಒಂದು ಮಾಡಿದೆ. ಆಮೇಲೆ ಮಾಡ್ತಾ ಇದ್ದೀನಿ ಸರ್. ಅಲ್ಲೊಂದು ಇಲ್ಲೊಂದು ಮಾಡಿದ್ದೀನಿ. ಈಗ ರೀಸೆಂಟಾಗಿರೋ ಸುಮಾರು ಮುಂಚೆ ಬೇರೆ ಮಾಡಿದೆ ಸರ್. ಆದರೆ ಕೆಲಸ ಈಗ ಅಷ್ಟು ಹೇಳ್ಕೊಳ್ಳೋಂಗಿಲ್ಲ ಸರ್. ಅದೇ ನಮಗೆ ಸಮಸ್ಯೆ ಆಗಿದೆ ಇವಾಗ. ನೀವು ಬಾಲ್ಯದಿಂದನೇ ನೀವು ಕಲಾ ಜೀವನ ಆರಂಭ ಮಾಡ್ತೀರಿ. ಹೆಂಗೆ ನೀವು ಆರಂಭ ಮಾಡಿದ್ರಿ ಇದನ್ನು? ಕಲಾ ಜೀವನಕ್ಕೆ ಹೆಂಗೆ ಬಂದ್ರಿ ನೀವು? ಸರ್ ಹೆಂಗೆ ಬಂದ್ರಿ ಅನ್ನೋದಕ್ಕಿಂತ ನಾನು ಹುಟ್ಟಿರೋದೇ ರಂಗಭೂಮಿಯಲ್ಲಿ ಸರ್. ಥಿಯೇಟ್ರಲ್ಲೇ ನಾವು ಹುಟ್ಟಿರೋದು. ಯಾಕಂದರೆ ತಂದೆ ತಾಯಿ ಎಲ್ಲ ರಂಗಭೂಮಿಯಿಂದ ಬಂದಿರೋದು. ನಮ್ಮ ತಂದೆ ಹೆಸರು ಈರಯ್ಯ ಸ್ವಾಮಿ ಹಿರೇಮಠ ಸರ್. ತಾಯಿ ಕಲಾವತಿ ಹಿರೇಮಠ. ಮತ್ತು ನಾವು ಇರೋದು ಇಬ್ಬರು ಮಕ್ಕಳು. ಅಂದರೆ ನನ್ನ ತಮ್ಮ 1 ವರ್ಷಕ್ಕೆ ತೀರ್ಕೊಂಡ. ಆಮೇಲೆ ನಮಗೇನು ಬಂದಿರೋದಿಲ್ಲ ಸರ್. ಹುಟ್ಟಿರೋದೇ ಅಲ್ಲೇ. ಅದು ನೋಡ್ತಾ ನಮ್ಗೆ ಬ್ಲಡ್ಡಲ್ಲೇ ಬಂದುಬಿಡ್ತು ಸರ್ ಆ ಕಲೆ ಸೇವೆ. ಅಲ್ಲಿ ಸೈಡ್ ನಿಂತು ನೋಡೋದು, ಸಣ್ಣ ಪುಟ್ಟ ಮಕ್ಕಳ ಪಾತ್ರ ಇದ್ದರೆ ಹೆಸರಿಡು, ನಮಗೆ ತೊಟ್ಲು ತೊಗೊಂಡು ಹೋಗಿ ನಮ್ಮನ್ನ ಅವತ್ತಿಂದ ನಾವು ರಂಗಭೂಮಿಯಲ್ಲಿ ಸೇವೆ ಮಾಡ್ಕೊತ ಬಂದಿದ್ದೀವಿ ಸರ್. ಹಂಗೆ ಮಾಡ್ತಾ ಕಂಪ್ನಿ ಅಮ್ಮನ ಜೊತೆಗೆ ಡ್ಯಾನ್ಸು, ಸಣ್ಣ ಪುಟ್ಟ ಪಾರ್ಟು, ಆಮೇಲೆ ವಿಲ್ಲನ್ನು, ಹೀರೋ ಎಲ್ಲ ಪಾತ್ರಗಳು ಮಾಡಿದ್ವಿ. ಆಮೇಲೆ ಅಮ್ಮ ಕಂಪ್ನಿನ ಬಿಟ್ಟು ನಾವು ಬೈಲುಂಗಲ್ಗೆ ಬಂದ್ವಿ ರೀ. ಬೈಲುಂಗಲಲ್ಲಿ ನಾವು ಚಿಕ್ಕ ಮಕ್ಕಳು, ಓದೋಕ್ಕಾಗಲಿಲ್ಲ ಸರ್. ನನಗೆ ನೆನಪಿರೋ ಮಟ್ಟಿಗೆ 3ನೇ ಕ್ಲಾಸ್ ಓದಿದ್ದೀನಿ. 4ನೇ ಕ್ಲಾಸ್ ಬರೋದಕ್ಕೆ ಸ್ಕೂಲೇ ಬಿಟ್ಟುಬಿಟ್ಟೆ ಸರ್. ಯಾಕಂದರೆ ಅಮ್ಮನೂ ಅಮೇಚರ್ಸ್ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಬೈಲುಂಗಲಲ್ಲಿ. ಅಲ್ಲಿ ಸಂಗೊಳ್ಳಿ ರಾಯಣ್ಣದಲ್ಲಿ ಅವರು ಚೆನ್ನಮ್ಮನ ಪಾತ್ರ ಮಾಡ್ತಿದ್ರು ಸರ್. ಅಮೇಚರ್ ನಾಟಕ ಕಂಪ್ನಿ ಬಿಟ್ಟ ಮೇಲೆ ಸರ್ ಚೆನ್ನಮ್ಮನ ಪಾತ್ರ ಮಾಡ್ತಿದ್ರು. ಅದರಿಂದ ಇವರು ಅಲ್ಲಿ ಸ್ಪೆಷಲ್ ಬೈಲುಂಗಲು, ಕಲಾವತಿ ಬೈಲುಂಗಲ್ ಅಂತಾರೆ. ಆಮೇಲೆ ಅಲ್ಲಿ ನಾನು ಸಣ್ಣ ಹುಡುಗಿ, ಒಂದು 5-6 ವರ್ಷ. ಆವಾಗ ನಾಟಕ ನೋಡಿ ಇವಾಗ ಏನಾಗ್ಬಿಡ್ತು ಸರ್, ಸಣ್ಣ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ ಅಂದರೆ ಇನ್ನೂ ಖುಷಿ ಸರ್. ಆದರೆ ಸ್ವಲ್ಪ ನಾನು ಚೆನ್ನಾಗೂ ಮಾಡ್ತಿದ್ದೆ ಸರ್. ಏನದು ಸರಸ್ವತಿ ನಟರಾಜನ ಆಶೀರ್ವಾದ ಸರ್. ಅದು ಎಲ್ಲ ಆಯರ್ಗಳು ಬರೋದು. ಅಮ್ಮರ ಪೇಮೆಂಟು ಸ್ವಲ್ಪ ಕಮ್ಮಿನೇ ಸರ್ ಅವಾಗ. ಈಗ ಸಣ್ಣ ಮಕ್ಕಳು ಡ್ಯಾನ್ಸ್ ಮಾಡಿ ಚೆಂದ ಮಾಡಿದರೆ ಎಷ್ಟು ರೀ, ಅಲ್ಲಿ ನೋಟಿನ ಹಾರನ ಹಾಕ್ಬಿಡೋರು. ಆಮೇಲೆ ಖುಷಿಗೆ ಎಷ್ಟು 50 ರೂಪಾಯಿ ಅಂದ್ರೆ ಅವಾಗ ಏನೋ ಒಂದು 5,000 ರೂಪಾಯಿ ಇದ್ದಂಗೆ ಸರ್. ಅದು 50 ರೂಪಾಯಿ ಪೇಮೆಂಟ್ ಕೊಡೋರು ನಮ್ಗೆ, ಮತ್ತು ಇವ್ರಿಗೂ ಪೇಮೆಂಟ್ ಬರೋದು. ಹಂಗೆ ಜೀವನ ನಡೀತು ರೀ. ನಾನೇ ಬಿಟ್ಟು ಕಂಪ್ನಿ ಬಿಟ್ಬಿಟ್ಟೆ ಸರ್. ಯಾಕಂದ್ರೆ ಕಂಪ್ನಿಯಾಗ ಸ್ವಲ್ಪ ಪೇಮೆಂಟು ಅದು ಇದು ಸರಿ ಹೋಗಲಿಲ್ಲ. ಅಲ್ಲಿ ಬೈಲೊಂಗಲ್ದಾಗ ಸ್ವಲ್ಪ ಮಾಡಿಕೊಂಡು ಹುಬ್ಳಿ ಸೆಟ್ಲ್ ಆದೆ ಸರ್.
ಹುಬ್ಬಳ್ಳಿಯಾಗೆಲ್ಲ ಮೇಚರ್ಸು ನಾಟಕ ಸ್ಟಾರ್ಟ್ ಆಯ್ತು. ಹಳ್ಳಿ ನಾಟಕಗಳು ಮಾಡೋದು, ಆಮೇಲೆ ದಿನಕ್ಕೊಂದೊಂದು ನಾಟಕ ಸರ್ ಮೇಚರ್ಸು ನಾಟಕ ಅಂದರೆ ಅವೆಲ್ಲ ಮಾಡು. ಆಮೇಲೆ ಸ್ವಲ್ಪ ಪಿಕ್ಚರ್ ಹುಚ್ಚು ಸ್ವಲ್ಪ ನಮ್ಗೆ ಜಾಸ್ತಿ ಸರ್. ಆರ್ಕೆಸ್ಟ್ರಾ ಹೋಗ್ತಿದ್ದೆ. ಆಮೇಲೆ ಗೌಡ್ರ ಗದ್ಲ ಅಂತ ಲೇಡೀಸ್ ಟ್ರೂಪ್ ಇರ್ತಿತ್ತು ಸರ್. ಅವರು ಸರೋಜಮ್ಮ ನಾಯ್ಡು ಅಂತ ಗೌಡ್ರ ಪಾತ್ರ ಮಾಡೋರು, ಅಮ್ಮ ಬಸ್ಲಿಂಗ್ ಗೌಡ್ರ ಪಾಠ ಮಾಡೋರು. ಲೇಡೀಸ್ ಅಂದರೆ ಎಲ್ಲ ಲೇಡೀಸ್ಗಳು ಗಂಡು ಮಕ್ಳು ಪಾತ್ರ ಸರ್. ಅಲ್ಲಿ ಟ್ರೂಪ್ಗಳು ಹೋಗ್ತಿದ್ದೆ. ಆಮೇಲೆ ಅಮೇಚರ್ಸ್ ಮಾಡೋದು, ಹೀಗೆ ಮಾಡ್ತಾ ಮಾಡ್ತಾ ಆಮೇಲೆ ಇವಾಗ ಅಲ್ಲಿ ಮಾಡುವಾಗ ಅಮೇಚರ್ಸ್ ಮಾಡುವಾಗ ಇವರು ಯಾರು ಪ್ರಮಿಳಾ ಜೋಶಿ ಸುಂದರರಾಜ್ ಅವರು ಒಂದು ಹಳ್ಳಿ ನಾಟಕಕ್ಕೆ ಬಂದರು ಸರ್. ಹಳ್ಳಿ ಅಲ್ಲ, ಜಮಖಂಡಿ ನಾಟಕಕ್ಕೆ. ಒಂದು ಯಾವುದು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಅವರು ಸವಿತಾನ ಗಂಡ ಪಾತ್ರ, ನಾನು ಸುನೀತಾ ಹೀರೋಯಿನ್ ಪಾತ್ರ ಮಾಡಿದೆ. ಅವರೆಲ್ಲ ಬಂದು ಒಂಥರ ಖುಷಿ ಅಲ್ಲ ಸರ್. ಅಲ್ಲಿ ಇರೋರಿಗೆ ನಮಗೆ ಪಿಕ್ಚರ್ ನಟರು ಬಂದರೆ ಒಂಥರ ಖುಷಿನ ನಮ್ಗೆ. ಅವ್ರು ನೋಡಿದ ತಕ್ಷಣ ಅವರು ಸುಂದರರಾಜ್ ಅವ್ರು ತಾರ ಇದ್ದಂಗೆ ಇದೆಯಲ್ಲಮ್ಮ, ತಾರ ಇದ್ದಂಗೆ ಇದೆಯಲ್ಲಮ್ಮ ಅನ್ನೋರು. ಅಂದರೆ ನೀವು ಮಾತಾಡೋ ಸ್ಟೈಲು ಅದು ಇದೆಲ್ಲ ಸೇಮ್. ಅವ್ರು ಅನ್ಕೊಂಡು ನಮ್ಗೆ ತಲೆಯಲ್ಲೇ ಇಲ್ಲ ಸರ್, ನಮ್ಗೆ ಗೊತ್ತೂ ಇಲ್ಲ. ಹೌದಾ ಸರ್, ಮಾಡ್ಬೋದಮ್ಮ ಅವರು ಅಷ್ಟೇ ಪಾಪ. ಒಂದು ವಾರ ಇದ್ದರು ಹೋಗ್ಬಿಟ್ರು ಸರ್. ಆಮೇಲೆ ತ್ರಿವೇಣಿ ಮೇಡಮ್ ಅಂತಿದ್ದಾರೆ ನೋಡಿ, ಚಿಂದೋಡಿಯವರು, ಸಿ ಕೆ ಕಲಾವತಿಯವರು ಮಗಳವರು. ಅವ್ರಿಗೆ ನೆನಪಿದೆ ಗೊತ್ತು ಸರ್, ನನ್ನ ಪ್ರತಿಯೊಂದು ನೆನಪಿದೆ ಸರ್ ಹಳೇದೆಲ್ಲ. ಅವರು ಒಂದು ಅಫ್ಜಲ್ಪುರಿಗೆ ಒಂದು ಕೈಬರ ನಾಟಕಕ್ಕೆ ಬಂದಿದ್ದರು. ಅವ್ರು ಕೈಬರ ನಾಟಕಕ್ಕೆ ಬಂದಾಗ ಅವ್ರ ಜೊತೆ ನಾನು ಪಾತ್ರ ಮಾಡಿದ್ದೆ ಸರ್. ಅವರು ಬಂದಾಗ ಅವ್ರನ್ನ ನೋಡ್ಬಿಟ್ರು. ಅವರು ಅಂದರು, ನೀನು ತಾರ ಇದ್ದಂಗೆ ಇದೆಯಮ್ಮ ಅಂದ್ರೆ. ಹೌದಾ, ಥ್ಯಾಂಕ್ಸ್ ರೀ ಅಂತಂದೆ. ಅಂದ ತಕ್ಷಣ ಅವರೇನಂದ್ರು, ಬಾರೇ ನನ್ನ ಮುದ್ದಿನ ರಾಣಿ ಒಂದು ಪಿಕ್ಚರ್ ಮಾಡ್ತಾಯಿದ್ರಿ ಅವರು. ಯಾವುದೋ ಒಂದು ಯಾವುದೋ ಅವ್ರಿಗೆ ಒಂದು 4-5 ಜನ ಅಕ್ಕ ತಂಗಿರ ಪಾತ್ರ ಇದೆ. ಅಂದರೆ ಅವರು ಒಳ್ಳೆ ಗುಣ ನೋಡ್ರಿ. ಒಂದು ಹುಡುಗಿನ ಪರಿಚಯ ಮಾಡಿಸ್ಕೊಡ್ಕೊಂಡು ಅವರು ಮನಸ್ಸಿತ್ತು ಅನ್ನೋ, ಬಾರಮ್ಮ ನೀನು ನಂಬರ್ಗೂ. ಅವಾಗ ಎಲ್ಲ ಸರ್ ನಮ್ಗೆ ಫೋನ್ ಇಲ್ಲ ಏನಿಲ್ಲ. ನನ್ನ ತಂಗಿ ಅಂದ್ರೆ ಪಾತ್ರ ನಿನಗೊಂದು ಮಾಡಿಸ್ತೀನಿ, ಥರ ಇದೆಯಾ ಅಂದರು. ನಾನು ಹೋಗಲಿ ಬಿಡ್ರಿ, ಬರ್ತೀನಿ ಅಂದೆ. ಆ ನಂಬರ್ ಕೊಂಡಂದ್ರೆ ಅದು ಮಾಡೋಕ್ಕಾಗಲಿಲ್ಲ. ಆಮೇಲೆ ಸುಧೀರ್ ಸರ್ ಅವ್ರ ಜೊತೆಗೆ ಟೀಮ್ ಹೋದೆ, ಗೌಡ್ರ ಗದ್ಲ. ಅಲ್ಲಿ ಮಂಗಳನ್ ಪಾಟು ಡ್ಯಾನ್ಸ್ ಮಾಡ್ತಾಯಿದ್ದೆ ಅಲ್ಲಿಂದ. ಅವರು ಹಾಗೆ ಹೇಳಿದ್ರು. ಅಂತಾಗ ದಿನೇಂದ್ರ ಗೋಪಾಲ್ ಸರ್ ಅವ್ರದ್ದು ಮುದುಕನ ಮದುವೆ ನಾಟಕ, ದಿನೇಂದ್ರ ಗೋಪಾಲ್ ಸರ್ ಅವ್ರು ಬರೋರು. ಅವರು ಒಂಥರ ಮಗಳ ಥರ, ಒಳ್ಳೆ ಗುಣ ಸರ್ ಅವರು ಮಾಡಮ್ಮ ಚೆನ್ನಾಗಿದೆಯಾ ನೀನು. ಅವರೇನೇ ಅವ್ರ ಥರ ಅಂತೇನು ಹೇಳಿಲ್ಲ. ನೋಡೋಕೆ ಲುಕ್ ಆಗಿದ್ದಿ, ಚಂದ ಡ್ಯಾನ್ಸ್ ಮಾಡ್ತಿ, ಪಾಠ ಚಂದ ಮಾಡ್ತಿ, ಮಾಡು, ಯಾರ್ಯಾರೋ ಮಾಡ್ತಾರೆ, ರಂಗಭೂಮಿ ಕಲಾವಿದರು ನೀವು. ಆಯ್ತಪ್ಪಾಜಿ ಮಾಡ್ತೀನಿ ಅಂದರೆ. ಆಮೇಲೆ ಸುಂದರಕೃಷ್ಣ ಅರಸವರು ಬಂದಿದ್ದರು, ಚೆನ್ನಪ್ಪ ಚನ್ನಗೌಡ ನಾಟಕ. ಅವ್ರ ಜೊತೆಗೆ ನಾನು ಲಲಿತನ ಪಾಠ ಮಾಡಿದ್ದೆ ಸರ್. ಅವರು ಚೆನ್ನಪ್ಪನ ಪಾತ್ರ ಮಾಡಿದರು. ಹಾಗೆ ಎಲ್ಲರೂ ನೋಡಿದ ತಕ್ಷಣ ಅದು ಸ್ವಾಭಾವಿಕಲ್ಲ ಸರ್. ಅದಲ್ಲದೆ ನನಗೆ ಫಿಲ್ಮ್ ಹುಚ್ಚಂದ್ರೆ ಹುಚ್ಚು ಸರ್. ಪಿಕ್ಚರ್ ನೋಡೋದು ಅಂದರೆ 3-4 ಡೈಲಿ ನೋಡೋದೇ. ಆಮೇಲೆ 10 ಗಂಟೆ ಶೋನಲ್ಲ ಸರ್, 10 ಗಂಟೆ 12 ಗಂಟೆ ಶೋ ಗೊತ್ತಿಲ್ಲ ಸರ್, 3 ಶೋ ನೋಡ್ತಿದ್ದೆ ನೋಡ್ರಿ. ಆಮೇಲೆ ಅವ್ರನ್ನೂ ಕರ್ಕೊಂಡು ಹೋಗ್ತಿದ್ದೆ ನಾನು. ಅವ್ರ ಪಾಪ ನನ್ನ ಜೊತೆ ಬರೋರ್ರಿ ನಾಟಕಕ್ಕೆ. ಅಲ್ಲಿ ನಿದ್ದಿಗಿರ್ಬೇಕು, ಯಾಕಂದ್ರೆ ನಾ ಏನು ಬಿಟ್ಟು ಹೋಗೋದ್ರೆ ಪಾಪ ಮಡಿಚಿ ಇಟ್ಕೊಂಡು ಎಲ್ಲ ಜೋಡಿಸ್ಕೊಂಡು ಬರೋರ್ರಿ ಅವರು. ಯಾಕಂದ್ರೆ ನಾವು ಮಾತು ಕಲಿತು ಡ್ಯಾನ್ಸ್ ಮಾಡೋದು ರಗಡಲ್ರಿ ಅಲ್ಲಿ. ಆಮೇಲೆ ಅಲ್ಲಿ ಇವ್ರು ಕರ್ಕೊಂಡು ಹೋಗೋದು, ಇವ್ರು ಪಾಪ ಥಿಯೇಟ್ರಿಗೆ ಕುಂತು ನಿದ್ದೆ ಹೊಡೆಯೋರು, ನಾನು ಪಿಕ್ಚರ್ ನೋಡ್ಕೊಳ್ಳೋದು. ಅದೇ ಥರ ಹುಚ್ಚು ಮಾಡಿ ನಮಗೇನು ಅನ್ನಿಸ್ತು, ಅಯ್ಯೋ ನಾನು ಮಾಡಬೇಕು. ಅದು ರವಿಚಂದ್ರ ಸರ್ ಅವರು ಫ್ಯಾನ ನಾನು. ಅವ್ರು ನೋಡಬೇಕು. ಅವ್ರು ನನಗೇನು ಕಲ್ಪನೆ ಸರ್, ನನಗೆ ಇಷ್ಟು ಕಷ್ಟ ಐತೆ ಅಂತ ಗೊತ್ತಿಲ್ಲ. ಫಿಲಿಮ್ ಇಂಡಸ್ಟ್ರಿ ಅಂದರೆ ನಾವು ಹೋದ ತಕ್ಷಣವೇ ನಮ್ಗೆ ಅವಕಾಶ ಕೊಟ್ಬಿಡ್ತಾರೆ ಒಂದು ಕಲ್ಪನೆ ನೋಡ್ರಿ. ಅದಕ್ಕೆ ಇಲ್ಲಿ ಅವ್ರು ನೋಡಬೇಕು ಅಂದ್ಕೊಂಡು ಮಾಡಬೇಕು, ಫಿಲ್ಮ್ ಮಾಡಬೇಕು ಅಂದ್ಕೊಂಡು 94ನೇ ಇಸ್ವಿಯಲ್ಲಿ ಸರ್ ನಾವು ಬಂದ್ವಿ ಇಲ್ಲಿ. 94 ಇಸ್ವಿಯಲ್ಲಿ ಬಂದು ಅಲ್ಲಿ ಪ್ರೆಸ್ ಅಂತಿದೆ ಸರ್ ಮೆಜೆಸ್ಟಿಕ್ಕಲ್ಲಿ. ಅಲ್ಲೆಲ್ಲ ಕಲಾವಿದರು ಸೇರ್ತಾರೆ. ಅವಾಗೆಲ್ಲ ಟ್ರಿಪ್ಗಳು ಮಾಡ್ತಿದ್ರು. ಬ್ಯಾಂಕ್ ಜನಾರ್ದನ್ ಅವರು, ಶಶನ ಅಂತ ಪ್ರೆಸ್ಸಿನವ್ರು ಇದ್ದರು. ಆಮೇಲೆ ಸುಮಾರು ಜನ ಅಲ್ಲಿ ಕಲಾವಿದರೆಲ್ಲ ಬರೋರು ಸರ್. ಅಲ್ಲಿ ಅಪ್ಪುರಾಜ ಅಂತ ಒಬ್ಬರ ಅವರೆಲ್ಲ ನನ್ನ ಕಂಪ್ನಿಗೆ ಟೆಂಪ್ರರಿ ಡ್ಯಾನ್ಸ್ ಕರೆಸ್ತಿದ್ರು ಸರ್. ಅಪ್ಪುರಾಜ್ ಅಂತ ಅವ್ರು ತೀರ್ಕೊಂಡ್ರು. ಅಯ್ಯೋ ಸುಜಾತಮ್ಮ ನೀನು ಇಲ್ಲಿ ಬಂದ್ಯಾ? ಹ್ಞೂ ನನಗೇನು ಗೊತ್ತಾಗ್ತಿಲ್ಲ, ಇಲ್ಲಿ ಬಂದುಬಿಟ್ಟಿದ್ದೀನಿ ಅಂದೆ. ಆಮೇಲೆ ನಾನು ಫಸ್ಟ್ ಬಂದ ತಕ್ಷಣ ನಾನು ನಮ್ಮಮ್ಮ ಹೋಗಿದ್ದೆ ರವಿಚಂದ್ರ ಸರ್ ಅವ್ರ ಮನೆಗೆ ಸರ್. ಅಂದರೆ ಅವ್ರು ನೋಡಿಬಿಟ್ರೆ ಸಾಕು ನನಗೆ. ಅವ್ರನ್ನ ನೋಡಿದ ತಕ್ಷಣನೇ ನನಗೊಂದು ಅವಕಾಶ ಕೊಟ್ಬಿಡ್ತಾರೆ. ನಾನು ಅವ್ರ ಫ್ಯಾನ್ ಅಂತ ಎಲ್ಲ ಹೇಳ್ಕೊಂಡು ಏನೇನೋ ಆಸೆ ಹುರುಪಿಟ್ಕೊಂಡು ಬಂದೆ ಸರ್. ಅಲ್ಲಿ ನಾನು ನಮ್ಮಮ್ಮ ಇಲ್ಲಿ ನವರಂಗಬಾರ್ ಹತ್ರ ಇದೆ ಸರ್ ಅಲ್ಲಿ ಅವ್ರದ್ದು ಮನೆ. ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ಎಷ್ಟು ಬೆಳಿಗ್ಗೆ 8 ಗಂಟೆನೂ, ಅವ್ರಿಗೂ ಎಷ್ಟು ಗಂಟೆಗೆ ಹೋಗಿದ್ದಾರೋ ಗೊತ್ತಿಲ್ಲ, ಅಥವಾ ವಾಚ್ಮನ್ ಅವರು ಅದು ಅವಾಯ್ಡ್ ಮಾಡ್ತಿದ್ರೋ ಗೊತ್ತಿಲ್ಲ ಸರ್. ಹೋಗೋದು ಬೆಳಿಗ್ಗೆ 8 ಗಂಟೆಗೆ ಹೋಗೋದು, 11 ಗಂಟೆ ತನಕ ನಿಂತಿರುತ್ತೆ ಸರ್ ಎದುರುಗಡೆ. ಕಟ್ಟಿಮೇಲೆ ಸರ್ ಬರ್ತಾರೆ. ಅವ್ರು ಮತ್ತೆ ಹೀವಾಗ ಹೋದ್ರಮ್ಮ ಅಂದರೆ ಅವ್ರು ಬ್ಯುಸಿ ಇರ್ಬೋದು ಸರ್, ಯಾಕಂದರೆ ಶೂಟಿಂಗ್ಗಳು ಅವಾಗ ಹಂಗೆ ಇದ್ದು ಅವ್ರುಗಳಿಗೆ. ಅಥವಾ ಇವರು ಪಾಪ ಬಂದು ಎಲ್ಲ ಈ ಥರ ಅಭಿಮಾನಿಗಳು ಎಷ್ಟು ಜನ ಬರ್ತಾರೆ ಸರ್. ಆಮೇಲೆ ಹೋದ ತಕ್ಷಣ ನಾನು ಇಲ್ಲ ರವಿ ಸರ್ ನೋಡಲೇಬೇಕು. ಇಲ್ಲಮ್ಮ ಅವರು ಬ್ಯುಸಿ ಇದ್ದಾರೆ, ಔಟ್ಡೋರ್ ಶೂಟಿಂಗ್. ಒಂದು ವಾರ ಗಂಟಲೆ ತಿರುಗಿದ್ದೀನಿ ಸರ್ ಅವ್ರ ಮನೆ ಹತ್ರ. ನಾನು ನಮ್ಮಮ್ಮ
ಆಮೇಲೆ ಒಂದು ಫೋನ್ ನಂಬರು, ನಮ್ಮ ಫೋನು ಇಲ್ಲ ಸರ್. ಎಲ್ಲಿ ಅಂದರೆ ಅವಾಗ ಇನ್ನೂ ಅಲ್ಲೇ ಒಂದು ಚಿಕ್ಕ ಹೋಟ್ಲು, ಅಲ್ಲೇ ಪ್ರೆಸ್ನಾಗ ಎಲ್ಲ ಕಲಾವಿದರು ಇರ್ತಿದ್ರು. ಅಲ್ಲಿ ಒಂದು ರೂಮ್ ಮಾಡ್ಕೊಂಡ್ವಿ, ಮನೆ ಹುಡುಕ್ಬೇಕಲ್ಲ ಸರ್ ನಾವು. ಅಲ್ಲಿ ಉಳ್ಕೊಂಡ್ವಿ, PP ನಂಬರ್ ಕೊಟ್ವಿ. ಅಲ್ಲಿ ರೂಮ್ ಕೊಟ್ಟಿರ್ತಾರಲ್ಲ ಸರ್, ಅವ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಾನು ಹೋಗಿ ರವಿಚಂದ್ರ ಸರ್ ಫೋನ್ ಮಾಡಿದ್ರು, ರವಿಚಂದ್ರ ಸರ್ ಫೋನ್ ಮಾಡಿದ್ರು ಅಂತ ಹೋಗಿ ಅಲ್ಲಿ ರಿಸೆಪ್ಷನ್ ಕೇಳೋದು ಸರ್. ಅಂದರೆ ನಮ್ಮ ಕಲ್ಪನೆ ಸರ್ ಅದೆಲ್ಲ ಜೀವನ ಅಂದರೆ. ಆಮೇಲೆ ಅಪ್ಪು ಸರ್ ಇನ್ನಪ್ಪುರಜರ್ ಅಂತಿದ್ರು, ಇದಾಗಲ್ಲ ಬಿಡಮ್ಮ, ನೀನು ಇಷ್ಟು ರೂಮ್ ಅಂದರೆ ಎಷ್ಟು ಬಾಡಿಗೆ ಕಟ್ಕೊಂಡು ಹೆಂಗೆ ಜೀವನ ಮಾಡ್ತೀನಿ ನೀನು, ಒಂದು ಮನೆ ಮಾಡಿಬಿಡ್ರಿ ಇಲ್ಲಿ ಇಲ್ಲ ಮಾಡ್ತೀನಿ ಬಿಡ್ರಿ, ಬಂದು ಅಂದಮೇಲೆ ಮಾಡಲೇಬೇಕು ಅಂಥೇಳಿ ನನಗೆ ಎಲ್ಲಿ ಮನೆ ಮಾಡಬೇಕಮ್ಮ, ಎಲ್ಲಿಲ್ಲ ರವಿಚಂದ್ರ ಸರ್ ಎಲ್ಲಿರ್ತಾರ ಅವರು ರೋಡಲ್ಲಿ ಇರ್ಬೇಕು, ನಾನು ಅವ್ರು ನೋಡಬೇಕು ಒಟ್ಟು ಅಂದೆ. ಅವ್ರು ಇರೋದಂದ್ರೆ ರಾಜಾಜಿನಗರ ಅವ್ರ ಮನೆ ಎದುರುಗಡೆ ನಮಗೇನು ಸಿಗುತ್ತೆ ಸರ್, ಬಾಡಿಗೆ ಕಟ್ಟೋಕ್ಕಾಗುತ್ತಾ? ಅವ್ರು ಇಲ್ಲಿ ಒಂದು ಶಿವನಲ್ಲಿ ಒಂದು ಮನೆ ಕೊಟ್ಟರು, 250 ರೂಪಾಯಿ ಬಾಡಿಗೆ ಸರ್ ನಮಗಲ್ಲಿ. ಅವಾಗ ಒಂದು ವಟಾರದಲ್ಲಿ ಇದ್ವಿ. ಹಾಗೆ ಮಾಡ್ಕೊಂಡು ಕೊನೆಗೂ ಅವ್ರು ಭೇಟಿ ಆಗಲಿಲ್ಲ ಬಿಡಿ ಸರ್. ಬಂದು ಆಮೇಲೆ ಹಂಗೆ ಮಾಡ್ತಾ ಇಲ್ಲೇ ಮಾಡಿತ್ತು ಅವರೆಲ್ಲ ರಂಗಭೂಮಿ. ಇಲ್ಲಿ ಬಂದ ತಕ್ಷಣ ಪ್ರೆಸ್ಸಿಗೆ ಹೋದೆ ನೋಡಿ ಸರ್, ಅದ್ರ ಗ್ಯಾಪಲ್ಲಿ ಮನೆ ಹಿಡಿದಾದ್ಮೇಲೆ ಪ್ರೆಸ್ಸಿಗೆ ಹೋದೆ. ಪ್ರೆಸ್ಸಿಗೆ ಹೋದ ತಕ್ಷಣ ಅಲ್ಲಿ ಒಂದು ಡ್ಯಾನ್ಸರ್ ಅಂದರೆ ರಾಮು ಮೆಲೋಡಿ ಆರ್ಕೆಸ್ಟ್ರಾ ಇದೆ, ಅಲ್ಲಿ ಇದು ಕೆಂಪೇಗೌಡ ರಸ್ತೆ ಇದೆಯಲ್ಲ ಸರ್, ಅಲ್ಲಿ ಒಂದು ಆಫೀಸ್ ಇದೆ ರಾಮು ಅವರ ಆರ್ಕೆಸ್ಟ್ರಾ ಸರ್. ಅವ್ರು ನನ್ನ ನೋಡಿಬಿಟ್ಟು ಚೆನ್ನಾಗಿದ್ದೀರಿ ನೀವು ಅಂದ್ಕೇಳಿ, ಇಲ್ಲ ಸರ್ ನಾನು ಡ್ಯಾನ್ಸರು ಅಂದೆ. ಹಂಗಾರೆ ನಮ್ಮ ಆರ್ಕೆಸ್ಟ್ರಾ ನೀವು ಬನ್ನಿ, ಇವಾಗ ಎಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಎಷ್ಟೆಂತ ಡೇಟ್ ಹೇಳಿದ್ರೆ ನನಗೆ ನೆನಪಿಲ್ಲ ಸರ್, ಪಕ್ಕ 94 ಆಮೇಲೆ PB ಶ್ರೀನಿವಾಸ್ ಸರ್ ಅವ್ರದ್ದು ಒಂದು ಅವ್ರ ನೆನಪಿನ ಅವರು ಇದ್ದರು ಸರ್, ಅವರು ಇದ್ದರು ಅಲ್ಲಿ ಹಾಡಿದ್ರು. ಅವ್ರು ಎದಕ್ಕೆ ಸಹಾಯತ ಮಾಡಿದ್ರು ಅದು ನೆನಪಿಲ್ಲ ನನಗೆ. ಅಲ್ಲಿ ಒಂದು ನೀವು ಡ್ಯಾನ್ಸ್ ಮಾಡಿ, ನಿಮ್ಗೆ ಯಾವ್ದು ಮಾಡ್ತೀರಾ, ಮಂಜುಳಾ ಗುರುರಾಜ್ ಅವ್ರು ಬರ್ತಾರೆ ಅಂದರು. ನೀವು ಯಾವ್ದು ಹೇಳ್ತೀರಾ ಮಾಡಿ, ಬೇಡಮ್ಮ ಈಗ ಮಂಜುಳಾ ಗುರುರಾಜ್ ಬರ್ತಾರೆ ಅಂದರೆ ಈಗ ಅದು ಟ್ರೆಂಡ್ ಇದೆ, ಒಳಗೆ ಸೇರಿದ್ರು ಗುಂಡು, ಆ ಹಾಡನ್ನ ನೀನು ಡ್ಯಾನ್ಸ್ ಮಾಡು. ಹ್ಞೂ ಆಯಿತು ಸರ್. ಫಸ್ಟ್ ಎಂಟ್ರಿ ಸರ್ ನಂದು, ಎಲ್ಲ ರೀತಿಯಿಂದ ಹೇಳಿದ್ರೆ ನಾನು ಫಸ್ಟ್ ಎಂಟ್ರಿ ಬೆಸ್ಟ್ ಎಂಟ್ರಿನೇ ಸರ್. ಎಲ್ಲರೂ ಕಷ್ಟ ಅನುಭವಿಸಿದ್ದಾರೆ ಅಂತಾರೆ. ಅಯ್ಯೋ ಬೆಂಗಳೂರು ಬಂದಮೇಲೆ ನನಗೆ ಚಿಕ್ಕವರಿಂದ ಕಷ್ಟ ಅನುಭವಿಸಿದ್ದೀನಿ, ಫಸ್ಟ್ ಬಂದಾಗ ಬೆಂಗಳೂರಲ್ಲಿ ಕಷ್ಟ ಅನುಭವಿಸಿಲ್ಲ, ಈಗ ಅನುಭವಿಸ್ತಾ ಇದ್ದೀನಿ ಸರ್ ನಾನು ಕೊನೆಯಲ್ಲಿ. ಅಲ್ಲಿ ಬಂದ ತಕ್ಷಣ ಒಳಗೆ ಸೇರಿದ್ರು ಗುಂಡು ಅಂತ ಮಂಜುಳಾ ಗುರುರಾಜ್ ಮೇಡಮು ಅವ್ರು ಹಾಡಿದರು, ಅಲ್ಲಿ ಡ್ಯಾನ್ಸ್ ಮಾಡಿದೆ. ಅವ್ರು ನೋಡಿ ಚೆನ್ನಾಗಿದೆಯಮ್ಮ, ಡ್ಯಾನ್ಸು ಚೆನ್ನಾಗಿ ಮಾಡ್ತೀಯ, ನನಗೆ 1 ವರ್ಷ ನೀನು 1 ವರ್ಷನೂ 2 ವರ್ಷಮ್ಮ ಅಗ್ರಿಮೆಂಟ್ ಮಾಡ್ಕೊಂಡ್ರು ಸರ್. ಡೈಲಿ 300 ರೂಪಾಯಿ ಕೊಡ್ತೀವಿ, ಆಮೇಲೆ ಗಣೇಶ ರಾಜ್ಯೋತ್ಸವ ಮದುವೆ ಫಂಕ್ಷನು ಎಲ್ಲ ಪ್ರೋಗ್ರಾಮ್ ನೀವು ಬರಬೇಕು. ಇದೇನಪ್ಪ ನಾನು ಬಂದಿದ್ದು ಪಿಕ್ಚರ್ ಮಾಡೋಕ್ಕೆ, ಇಲ್ಲಿ ನೋಡಿದ್ರೆ ನಾವು ಅಂದ್ಕೊಂಡು ಮತ್ತೆ ಈಗ ಬರೀ ಪಿಕ್ಚರ್ ನೋಡ್ಕೊಂಡ್ರಿ ಎಷ್ಟು ಸರ್ ಎಲ್ಲ ಖರ್ಚು ಆಗೋಗ್ಬಿಟ್ಟಿದೆ ಸರ್ ನಮಗೆ, ಹೋಟ್ಲು ಅದು ಇದು ಸುಮ್ಮನೆ ಆಗುತ್ತಾ, ಹೋಗಲಿ 1 ವರ್ಷ ಹೋದ್ರೂ ಪರವಾಗಿಲ್ಲ, ಮಧ್ಯದಲ್ಲಿ ಹೋಗಿ ಪ್ರಯತ್ನ ಪಡೋನು ಪಿಕ್ಚರ್ಗೆ. ಆಮೇಲೆ ಇದು ಮಾಡಿದೆ ಸರ್, ಹಂಗೆ ಅವರ ಆರ್ಕೆಸ್ಟ್ರುಗಳೆಲ್ಲ ಡೈಲಿ ಒಂದೊಂದು ಅಡ್ರೆಸ್ ಕೊಡೋರು, ಪ್ರೋಗ್ರಾಮ್ ಮಾಡೋದು. ಆಮೇಲೆ ಅಲ್ಲೆಲ್ಲ ಪರಿಚಯ ಆದರು ಸರ್. ಬಿರಾದರ್ ಅವರು, ವೈಜನಾಥ್ ಬಿರಾದರ್ ಅವರು ನಮ್ಮ ರಂಗಭೂಮಿ ಕಲಾವಿದರು, ಫೇಮಸ್ ಆಗಿದ್ದರು ಅವರು. ಅಂದರೆ ಪಾಪ ಅವ್ರ ಪಿಕ್ಚರ್ಗಳು ಕಡಿಮೆ ಆದರೂ ಸ್ವಲ್ಪ ಇಲ್ಲೆಲ್ಲ ಟಚ್ ಇತ್ತು ಸರ್. ಆಮೇಲೆ ಅವ್ರು ನೋಡಿದ್ರು, ಅಯ್ಯೋ ನಮ್ಮ ರಂಗಭೂಮಿ ಕಲಾವಿದರು ನೀವು ಚೆನ್ನಾಗಿದ್ದೀರಿ, ಆಮೇಲೆ ಏನು ಮಾಡ್ತೀರಿ ಈಗ? ಇಲ್ಲ ಸರ್ ನಾನು ಫಿಲ್ಮ್ ಮಾಡಬೇಕು, ಆರ್ಕೆಸ್ಟ್ರಾ ಮಾಡ್ಬೇಕಂದ್ರೆ ನಾನು ಅಲ್ಲಿ ಹುಬ್ಳಿಯಲ್ಲೇ ಮಾಡ್ತಿದ್ದೆ ಅಲ್ವಾ, ನಾಟಕ ಮಾಡ್ಬೇಕಂದ್ರೆ ನಾನು ಫಿಲ್ಮ್ ಮಾಡಬೇಕು ಅಂತ ಆಸೆ, ಏನೇನೋ ಆಸೆ ಇಟ್ಕೊಂಡು ಬಂದಿದ್ದೆ. ವಾಪಸ್ ಹೋಗೋಕ್ಕಾಗಲ್ಲ ಸರ್. ಇಲ್ಲಿ ಹೋಗ್ಬಿಟ್ರೆ ಓದ್ಲು ವಾಪಸ್ ಬಂದ್ಲು, ಏನು ದೊಡ್ಡ ಸ್ಟೈಲ್ ಮಾಡ್ಕೊಂಡು ಹೋದ್ಲು ವಾಪಸ್ ಬಂದ್ಲು, ಅಲ್ಲಿ ಯಾರು ಕೇರ್ ಮಾಡ್ದೆ ಆಡ್ಕೋತಾರ್ರಿ ಸರ್ ಅಂದೇ. ಹೌದಾ ಇರಲಮ್ಮ ಅಂದ್ಕೊಂಡು ಸುಮ್ಮನಾದ್ರೆ ಸರ್. ಅದು ಇದ್ದಕ್ಕಿದ್ದಂಗೆ ಅದು ಏನು ನೋಡ್ರಿ ಅದೃಷ್ಟ ಅಂತಾರೆ. ನಾಳೆ ಐತಂದ್ರೆ ನಮಗೆ ಫೋನ್ ಇಲ್ಲ ಸರ್, ಒಟಾರದಲ್ಲಿ ಇದ್ದಿದ್ದು ನಮಗೆ ಇನ್ನೊಂದು ಏನು ಅಲ್ಲಿ ಒಳ್ಳೇದು ಸಿಕ್ತು ಅಂದರೆ ಸರ್, ಒಂದು ನಮ್ಮ ಮನೆ ಪಕ್ಕಕ್ಕೆ ಒಂದು ಫ್ಯಾಕ್ಟ್ರಿ ಇತ್ತು ಸರ್, ಅಲ್ಲಿ ಅವರು ನಾಟಕ ಮಾಡ್ತಿದ್ರು, ಪೌರಾಣಿಕ ನಾಟಕ, ಬಯಲಾಟ ಅಂತ ನೋಡ್ರಿ, ರಾಮಾಯಣ ಪಾತ್ರದಲ್ಲಿ ಆಂಜನೇಯ ಪಾತ್ರ ಮಾಡ್ತಿದ್ರು. ಅವ್ರು ದೊಡ್ಡ ಫ್ಯಾಕ್ಟ್ರಿ ಓನರ್ ರೀ ಅವರು. ಅವ್ರಿಗೆ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್, ನಾನು ಆರ್ಕೆಸ್ಟ್ರಾ ಆಮೇಲೆ ಡ್ಯಾನ್ಸು ನಾಟಕ ಪಿಕ್ಚರ್ಗೆಲ್ಲ ಮಾಡ್ತೀನಿ, ಆಮೇಲೆ ನಿಮ್ಮ PP ನಂಬರ್ ನೋಡ್ರಿ ಅವಾಗ ಕೊಡ್ತೀರಾ ನಿಮ್ಮ ನಂಬರು ಅಂತ ಕೇಳಿದೆ ಸರ್. ಅಂದ ತಕ್ಷಣ ಅಯ್ಯೋ ನಮ್ಮ ಕಲಾವಿದರಂದ್ರೂ ಕೊಡೋದಿಲ್ಲೇನಮ್ಮ, ಕೊಡ್ತೀವಮ್ಮ, ಆದರೆ ಬೆಳಿಗ್ಗೆ 10ರಿಂದ 5 ಗಂಟೆವರೆಗೆ ಮಾತ್ರ ನಾವು ನಿಮಗೆ ಕರೆಯೋಕ್ಕೆ ಸಾಧ್ಯ, ಆಮೇಲೆ ಫ್ಯಾಕ್ಟ್ರಿ ಕ್ಲೋಸ್ ಆಗಿಬಿಡುತ್ತೆ ಸರ್ ಅಂತ ಹೇಳಿದರು. ಹ್ಞೂ ಆಯಿತು ಅಂದ್ಕೊಂಡ್ವಿ. ಆಮೇಲೆ ಅದೇ ನಂಬರ್ ಪೇಪರ್ನ ಬರೋದು ಸರ್, ಕಾರ್ಡ್ ಮಾಡ್ಸೋಕ್ಕೂ ದುಡ್ಡು ಬೇಕಲ್ಲ ಸರ್ ನಮಗೆ, ಯಾಕಂದರೆ ತುಂಬ ಖರ್ಚಾಗ್ಬಿಟ್ಟಿತ್ತು ಸರ್ ನಮ್ಗೆ ಆಗಲೇ ಆಲ್ರೆಡಿ. ಅಂದರೆ ಬಾಡಿಗೆ ಕಟ್ಟೋದು, ಜೀವನ ಮಾಡೋದು, ಆಮೇಲೆ ಹೊಸ ಡ್ರೆಸ್ ಹಾಕೋಬೇಕಲ್ಲ ಸರ್ ನಮಗೆಲ್ಲ ಓಡಾಡೋಕ್ಕೆ, ಅವೆಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ ಸರ್, ಸಾಕತೆ ಮಾಡಿಬಿಟ್ಟಿದ್ದೀನಿ. ಆಮೇಲೆ PP ನಂಬರ್ ಕೊಟ್ಟರು, ಎಲ್ಲರಿಗೆ ಕೊಟ್ಕೊಂಡು ಬಂದೆ ಸರ್ ನಾನು.
ಆಮೇಲೆ ಬಿರಾದರ್ ಅವ್ರ ಜೊತೆಗೆ ಕೊಂಡ ತಂದ ಗಂಡ ನಾಟಕಕ್ಕೆ ಹೋದೆ. ಯಾವ್ದು ಪಾತ್ರ ಮಾಡಿದೆ ಅಂದರೆ ಜಗದೀಶ್ವರಿ ಮಾಡಿದೆ ಸರ್. ಆಮೇಲೆ ಒಂದು ದಿನ ಏನಾಯಿತು, ಧರ್ಮಪೀಠ